ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ನಮ್ಮ ಜಗತ್ತಿನ ಎರಡು ಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ನಮ್ಮ ಬದುಕಿಗೆ ಕೈಪಿಡಿ, ಮಾರ್ಗದರ್ಶಿ. ಇಂತಹ ವಾಲ್ಮೀಕಿ ಮತ್ತು ವ್ಯಾಸರು ರಚಿಸಿದ ಈ ಕೃತಿಗಳಲ್ಲಿ ಕೆಲವು ಪ್ರಸಂಗಗಳು ಮನುಷ್ಯನಿಗೆ ಪ್ರತಿನಿತ್ಯ ಚಿಂತನ ಮಂಥನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದರಲ್ಲಿ ರಾಮಾಯಣದ ಕಥೆಯನ್ನು ವಾಲ್ಮೀಕಿಯವರ ಕಾವ್ಯದಂತೆ ನಾವು ಜಿಜ್ಞಾಸೆಗೆ ಒಳಪಡಿಸಿಕೊಂಡಿರುವ ವಿಷಯಗಳಲ್ಲಿ ಸೀತಾರಾಮಚಂದ್ರರ ದಾಂಪತ್ಯದ ಆ ಕಡೆಯ ಅಗ್ನಿಸಾಕ್ಷಿ ಘಟ್ಟ, ಸೀತೆಯನ್ನು ಅಗ್ನಿದೇವನಿಗೆ ಒಪ್ಪಿಸುವಂತಹ ಸನ್ನಿವೇಶತೆಯಲ್ಲಿ ಅನೇಕ ಪ್ರಶ್ನೆಗಳು, ಉಪಪ್ರಶ್ನೆಗಳು, ಸಂದೇಹಗಳು, ಪಕ್ಷಪಾತಗಳ ರೀತಿಯಲ್ಲಿ ನಮಗೆ ಗೋಚರಿಸುತ್ತಿವೆ. ಅದನ್ನು ಹೆಣ್ಣು ಮತ್ತು ಗಂಡುಗಳ ನಡುವೆ ತಾರತಮ್ಯ ಅನ್ನುವುದನ್ನು ಆ ರೀತಿಯ ಭಾವನೆಯಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ಇವತ್ತಿಗೂ ಕೂಡ ಅದರ ಬಗ್ಗೆ ಚರ್ಚಿಸುತ್ತಲೇ ನಾವು ಕುಳಿತಿದ್ದೇವೆ. ಆದರೆ ಆ ಒಣಚರ್ಚೆಯಿಂದ ಇದಕ್ಕೆ ಪರಿಹಾರವಿಲ್ಲ. ರಾಮಾಯಣದಲ್ಲಿ ವಾಲ್ಮೀಕಿಯ ಅವರ ಆ ಕೃತಿ ರಚನೆಯಲ್ಲಿ ಸೀತೆಗೆ ಶ್ರೀರಾಮಚಂದ್ರ ಅಗ್ನಿ ಪ್ರವೇಶಕ್ಕೆ ಆಜ್ಞೆ ಕೊಟ್ಟಿರಬಹುದು. ಆದರೆ ಆತನೇ ಹೇಳಿದಂತೆ, ವಾಲ್ಮೀಕಿ ಹೇಳಿದಂತೆ, ರಾಮಾಯಣ ಎಂಬುವ ಕತೆ ರಾಮಾಯಣಂ ವಿರಾಮಾಯಣಂ ಕಣ ಅಂತ ಕನ್ನಡದಲ್ಲಿ ಹೇಳುವ ಹಾಗೆ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಎನ್ನುತ್ತಾನೆ. ಹಾಗಾಗಿ ಶತಕೋಟಿ ರಾಮಾಯಣ ಕೃತಿಗಳು ಮುಂದೆ ಬರಲಿವೆ ಅಂತ ಹೇಳಿದ ಮೇಲೆ ವಾಲ್ಮೀಕಿಯಲ್ಲಿ ಕಂಡ ಈ ನ್ಯೂನ್ಯತೆಗಳನ್ನು ಸರಿಪಡಿಸಿ ಬೇರೆ ಕವಿಗಳು ಕೊಡಬಹುದಲ್ಲವೇ, ಕೊಡಲಿಕ್ಕೆ ಸಾಧ್ಯ ಅಲ್ಲವೇ ಅಂತ ನಾವು ಯೋಚಿಸಿದರೆ ಉತ್ತರ ಇದ್ದೇ ಇದೆ. ಅದಕ್ಕೆ ಕನ್ನಡದ ವಾಲ್ಮೀಕಿ ರಸಋಷಿ ಕುವೆಂಪುರವರು ಈಗಾಗಲೇ ಸೀತಾದೇವಿಗೆ ಏಕಪಕ್ಷೀಯವಾಗಿ ರಾಮ ನಡೆದುಕೊಂಡ ಅನ್ನುವ ಅಗ್ನಿಪ್ರವೇಶದ ಅಪವಾದಕ್ಕೆ ಒಂದು ಉತ್ತರವನ್ನು ತಮ್ಮ ಕಾವ್ಯ ರಚನೆಯಲ್ಲಿ, ರಾಮಾಯಣ ದರ್ಶನದ ಕಾವ್ಯದಲ್ಲಿ ಬರೆದು ನಮ್ಮ ಜನಕ್ಕೆ ಅದನ್ನು ಇಟ್ಟಿದ್ದಾರೆ. ನಾವು ಅದರ ಕಡೆ ಕಣ್ಣು ಹಾಯಿಸುವುದೇ ಇಲ್ಲ. ನಾವು ಆ ವಿಚಾರಕ್ಕೆ, ಕಾವ್ಯದ ಆ ಘಟ್ಟಕ್ಕೆ, ಅದರ ಆ ಸಾಲಿನ ಆ ಅಕ್ಷರಗಳ ಸಮೂಹದ ಆ ಒಂದು ದಿವ್ಯ ಶಕ್ತಿಗೆ ಕಿವಿಗೊಡುವುದೇ ಇಲ್ಲ. ಕೊಟ್ಟರೆ ನೋಡಿ ಕನ್ನಡಿಗರೇ, ಸಂದೇಹಕ್ಕೆ ಎಡೆಯೇ ಇಲ್ಲ. ರಾಮಾಯಣದ ಸಂದೇಶ ಕಣ್ಣೆರಡು ನೋಟವೊಂದೇ ಎಂದನಿಸುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ರಸಋಷಿಗಳು ಸೀತೆ ಅಗ್ನಿ ಪ್ರವೇಶಕ್ಕೆ ಬರುತ್ತಿದ್ದಂತೆ ಏನಾಯಿತು ಮುಂದೆ ಅನ್ನುವುದನ್ನು ಅವರ ಆ ರಚನೆಯ ಓಘದಲ್ಲೇ ಕೇಳಿ. ನಿಸ್ಸಂಗಾಂತರಾತ್ಮ ರಾಜರ್ಷಿ ಸುತೆ ಸೀತೆ ಕಂಡವರೆಲ್ಲ ಬೆರಗಾಗಿ ನಸುನಗುತೆ ಪತಿದೈವ ಪೂಜೆಯಂಗೈದು ಅಗ್ನಿ ಸನ್ನಿಧಿಗೆ ಚಿತೆಯೆಡೆಗೆ ನಡೆದಳು. ಮಹಾಭಾಗೆ, ಓ ಅಗ್ನಿ, ನೀನು ಲೋಕಸಾಕ್ಷಿ. ನಡೆನುಡಿಗಳ ಈ ಒಂದು ಬಗೆಯಲ್ಲಿ ನೀನು ಲೋಕಸಾಕ್ಷಿ ಅಂತ ಈಕೆ ಹೇಳುತ್ತಾ, ಪೃಥಿವಿಯಂ ಸಾಕ್ಷಿಗಿರೆ, ಸಂಧ್ಯೆಯಂ ರಾತ್ರಿಯಂ ಸಾಕ್ಷಿಗಿರೆ, ಪುರುಷ ಪುಂಗವನೆನ್ನ ಪತಿಪಾದ ಪದ್ಮದೊಳ್ ನಿಚ್ಚಮಂ ನೆಲೆಸಿರ್ಪನಾದೊಡಾಂ ಕಾಯ್ದುಕೊಳ್ಳ್ 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 ಓ ಅನಿಲ ಸಖ. ನಿನ್ನ ಈ ಮಗಳವಳ ಪತಿಚರಣ ಸೇವಾರ್ಥವೆನ್ನಂ ಮುಗಿದ ಕೈ ಮುಗಿದಂತೆ ತಪ್ತನವ ಹೇಮಾಭೆ ಪೊಕ್ಕಳ್ ದಗ್ಧಗಿಸುವ ಉಜ್ವಲ ಚಿತಾಗ್ನಿಯಂ.
ಮಂಗಳಾದ್ಯಾಹುತಿಯವೋಲ್ ಪೂಜ್ಯೆ ಓ ಓ ಓ ಹೋ ಎಂದು ಹರಿದು ಹಬ್ಬಿದುದಹ ರೋದನಂ ರೋದೋಂತಮಂ. ಈ ಸಂದರ್ಭದಲ್ಲಿ ಏನಾಯಿತು ನೋಡಿ. ಶ್ರೀರಾಮಚಂದ್ರನೂ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ. ನಿಷ್ಠುರಂ ಶಿಲಾಮೂರ್ತಿಯನೆ ನಿಷ್ಪಂದನಾಗೆ ನಿಂದ ನಿತಮಂ ಸಾಕ್ಷಿಯೋಳ್ ನೆಟ್ಟಿಸುತ್ತಿದ್ದ ರಾಮಾನನಂ ತಾನಾಯಿತು ದೀಪ್ಯಮಾನಂ. ಚಲಿಸಿದನು ಚಿತೆಗೆ ನೋಳ್ಪರ ವಿಸ್ಮಯಂ ಚಿಂತೆಗೆ ತಿರುಗುವಂತೆ. ಓ ಓ ಓ ಎಂಬಿರಿತರೊಳೆ ತಾಂ ಪ್ರವೇಶಿಸುತ್ತ ಉಜ್ವಲಿಪ ಗೋಪರೋಪಮದಗ್ನಿ ಮಧ್ಯ ಮರೆಯಾದನೈ ಜಮದಗ್ನಿ ಜಾತನಂ ಜಯಿಸಿದಾತಂ. ನೋಡಿದಿರಾ, ಕುವೆಂಪುರವರು ರಾಮಚಂದ್ರನನ್ನೂ ಕೂಡ ಅಗ್ನಿ ಪ್ರವೇಶ ಮಾಡಿಸಿಬಿಡ್ತಾರೆ. ವಾಲ್ಮೀಕಿಯಲ್ಲಿ ಕಂಡುಕೊಂಡ ಒಂದು ಲೋಪವನ್ನ ಇಲ್ಲಿ ಅದೆಷ್ಟು ಸೊಗಸಾಗಿ ದಾಂಪತ್ಯ ಜೀವನದಲ್ಲಿ ಶರಣಸತಿ ಲಿಂಗಪತಿಯಂತೆ ಸತಿಪತಿಗಳ ಧರ್ಮ ಅದು ಹದಿಬದಿಯ ಧರ್ಮ ಅನ್ನುವ ರೀತಿಯಲ್ಲಿ ಅವರು ಈ ರಚನೆಯ ಮೂಲಕ ನ್ಯಾಯ ಒದಗಿಸಿದ್ದಾರೆ. ಆ ಸಂದರ್ಭದಲ್ಲಿ ಸೀತಾರಾಮಚಂದ್ರ ಇಬ್ಬರೂ ಅಗ್ನಿ ಪ್ರವೇಶ ಮಾಡಿರುವ ಸಂದರ್ಭದಲ್ಲಿ ಅವರ ಆ ಒಂದು ಪಾವಿತ್ರತೆ ಎಷ್ಟರ ಮಟ್ಟಿಗೆ ಪರಿಶುದ್ಧ ಅನ್ನುವುದಕ್ಕೆ ಆ ಅಗ್ನಿಯನ್ನೂ ಕೂಡ ಅವನ ಹೃದಯದಲ್ಲಿರ್ತಕ್ಕಂತಹ ಇವರ ನ್ಯಾಯಯುತವಾದ ಆ ಪ್ರೇಮಾಂಕುರದ ಪವಿತ್ರತನಕ್ಕೆ ಆತ ನೀಡಿದ ಕೊಡುಗೆಯಾದರೂ ಏನು ಎಂದು ಕೇಳಿದರೆ, ಹೀಗೋ ನೋಡಿ, ಹವ್ಯವಾಹನ ಮಾಡಿದಂತಹ ಮಹತ್ ಕಾರ್ಯ ಅಂತ ಹೇಳಿದರೆ ಕುವೆಂಪು ಅವರ ಕಾವ್ಯದಲ್ಲೇ ನೀವು ಕೇಳಬೇಕು. ಹವ್ಯವಾಹನ ಪವಿತ್ರತನವಿಂ ಪೊಣ್ಮಿದನು ದಶರಥಾತ್ಮಜಂ ಜಾನಕಿ ಪಾಣಿಗ್ರಹಣ ಕೃಪಾಲು ಸೀತೆಯಂ ಪಾವನಾಗ್ನಿ ಸ್ನಾತಯಂ ಕಿರ್ಚನುರಿಯಿಂದೆ ಕಾಯುವ ತೆರದಿಂದೆ ಕರೆತನ್ನೊಯ್ಯನೆ ಪೊರೆಗೆ ದುರಿತ ವಿರಹಿತ ಶಾಂತ ಹರಿತ ಶಾದ್ವಲ ಚಾರು ಆ ಗಿರಿಯ ವೇದಿಕೆಗೆ ಶ್ರೀಮದ್ ದಿವ್ಯ ದೇಹದಿಂ ದಿವ್ಯ ಮಾಲ್ಯಾಂಬರಗಳಿಂ ದಿವ್ಯ ತೇಜದಿಂ ಶೋಭಿಸುತ್ತಿದ್ದ ಆ ಸೀತಾ ಸಹಿತ ರಾಮನಂ ಕಂಡು ಹರ್ಷೋನ್ಮಾದ ಕದ್ದುದು ಕಪಿಧ್ವಜನಿ. ಇಂತಹ ಸಮನ್ವಯ ದೃಷ್ಟಿಯಿಂದ ಕೊಟ್ಟಿರುವಂತಹ ಕಾವ್ಯಗಳನ್ನು ನಮ್ಮ ಜನಕ್ಕೆ ನಾವು ವಾಲ್ಮೀಕಿ ರಾಮಾಯಣವನ್ನು ಕುರಿತು ಹೇಳುವಾಗ ಕುವೆಂಪುರವರ ರಾಮಾಯಣ ದರ್ಶನದ ಈ ಭಾಗವನ್ನು ಹೇಳಿದರೆ ಆಗ ನೋಡಿ ನಮ್ಮ ಸಮಾಜದಲ್ಲಿ ನ್ಯಾಯಾನ್ಯಾಯಗಳ ನಡುವೆ ನಿಜವಾದ ಸದ್ಧರ್ಮ ಸದ್ಧರ್ಮ ನ್ಯಾಯ ಯಾವುದು ಅನ್ನುವುದು ನಮಗೆ ತಿಳಿದೀತು. ಇಂತಹ ಸಮನ್ವಯ ದೃಷ್ಟಿಯ ಕವಿಗಳ ಮಾತುಗಳನ್ನು ಹೆಚ್ಚು ಹೆಚ್ಚು ನಾವು ಸಮಾಜದಲ್ಲಿ ಹೇಳುವುದರ ಮೂಲಕ ಅಸಮಾನತೆಗೆ ಎಡೆ ಕೊಡದಲೇ ಆ ಸಮಾನತೆಯ ದೃಷ್ಟಿಯನ್ನು ನಮ್ಮ ಜನಕ್ಕೆ ಕಾಣುವ ಹಾಗೆ ಮಾಡಬೇಕಾದದ್ದು ಕಾವ್ಯಾಸಕ್ತರ, ಕಾವ್ಯ ಓದುಗರ ಹಾಗೂ ಕಾವ್ಯ ಓದಿದ ಮೇಲೆ ಮತ್ತೊಬ್ಬರಿಗೆ ಕಾವ್ಯವನ್ನು ತಿಳಿಸುವಂತಹ ಮಡಿವಂತರ ಅಮಡಿವಂತರ, ಅದರಲ್ಲಿಯೂ ಕೂಡ ಪಂಡಿತರ, ಸಾಮಾನ್ಯರ ಒಂದು ಕರ್ತವ್ಯ. ನಮಸ್ಕಾರ.